सहमङ्गवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताद्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे नवसूत्रात्मकेऽस्मिन् षष्ठे प्रकृतैतावत्वाधिकरणे तस्मिन् अधिकरणे उपनिबद्धम् इदानीं तृतीयं सूत्रम्। तस्मिन् अधिकरणे तृतीयं सूत्रम्। इदं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुर्विंशं सूत्रम्। पादादितः चतुर्विंशं सूत्रम्। चतुर्विंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्विंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ओम पवित्रेऽङ्घ्रितले क्षेत्रे वन्दे पूर्णानदीतटे आर्याम्बागर्भसम्भूतं भव नामभृतं यतिम्। ओम पवित्रेऽङ्घ्रितले क्षेत्रे वन्दे पूर्णानदीतटे आर्याम्बागर्भसम्भूतं भव नामभृतं यतिम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे षष्ठं प्रकृतैतावत्वाधिकरणम्। ओम प्रकृतैतावत्वं हि प्रतिषेधति ततो ब्रवीति च भूयः। ओम
ತದವ್ಯಕ್ತಮಾಹಿ ಓಂ ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ ಪ್ರಕಾಶಾದಿವಚ್ಚ ವೈಶೇಷ್ಯಂ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸಾತ್ ಓಂ ಅತೋನಂತೇನ ತಥಾ ಹಿ ಲಿಂಗಂ ಓಂ ಉಭಯವ್ಯಪದೇಶಾತ್ ತ್ವಹಿ ಕುಂಡಲವತ್ ಓಂ ಪ್ರಕಾಶಾಶ್ರಯವದ್ವಾ ತೇಜಸ್ವಾತ್ ಓಂ ಪೂರ್ವವದ್ವಾ ಓಂ ಪ್ರತಿಷೇಧಾಶ್ಚ ಇಮಾನಿ ತಾನಿ ಸರ್ವಾಣಿ ನವಸೂತ್ರಾಣಿ ತಸ್ಮಿನ್ ಪ್ರಕೃತೈತಾವತ್ವಾಧಿಕರಣೆ ಉಪರಿ ಬದ್ಧಾನಿ ಆಚಾರ್ಯೇಣ ಪಾದರಾಯಣೇನ ಭಗವತ ಇದಾನೀಂ ಪ್ರಕೃತಂ ತೃತೀಯಂ ಸೂತ್ರಂ अस्मिन् अधिकरणे तृतीयं सूत्रम् इदानीं तत् सूत्रं द्विवारं पठित्वा अनन्तरं पदविभागम् अन्वयक्रमं च दृष्ट्वा भाष्यभागं च पश्यामः। ओम अपि च संराधने प्रत्यक्षानुमानाभ्याम् ओम अपि च संराधने प्रत्यक्षानुमानाभ्याम् ಈ ಸೂತ್ರದಲ್ಲಿ ಭಗವಾನ್ ಬಾದರಾಯಣರು ಈ ಹಿಂದೆ ತಿಳಿಸಿರತಕ್ಕಂತಹ ಪ್ರಕೃತವಾದ ಬ್ರಹ್ಮ ಮೂರ್ತಾಮೂರ್ತ ಸ್ವರೂಪ, ಅದರ ರೂಪ, ಮತ್ತೆ ಅದು ಇರತಕ್ಕಂಥದ್ದು, ಅದು ಆಶ್ರಯವನ್ನು ಪಡೆದಿರತಕ್ಕಂಥದ್ದು ಯಾರಲ್ಲೋ ಅದು ರೂಪಿ, ಅದು ಬ್ರಹ್ಮ. ರೂಪ ರೂಪಿ ಇವೆರಡರಲ್ಲಿ ರೂಪವನ್ನ ನಿರಾಕರಣೆ ಮಾಡಿ ರೂಪಿಯನ್ನು ಉಳಿಸಿಕೊಂಡಿದ್ದಾರೆ ಅಂತ ಸಿದ್ಧ ಮಾಡಿದ್ದಾಯಿತು. ಮತ್ತೆ ಈ ಒಂದು ಅಭಾವದಿಂದಲೂ ಕೊನೆಗಾಣತಕ್ಕದ್ದಲ್ಲ ಇದು. ಯಾವುದು? ಈ ಬ್ರಹ್ಮತತ್ವ ಅಂತಕ್ಕಂಥದ್ದು ಅಭಾವದಿಂದಲೂ ಕೊನೆಗಾಣತಕ್ಕದ್ದಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನೂ ಕೂಡ ಇತಿನ ಎಂದು ನಿರಾಕರಣೆ ಮಾಡಿ ಕೊನೆಗೆ ಏನು ಉಳ್ಕೊಳ್ಳುತ್ತೆ? ಅಭಾವವೇ ಉಳ್ಕೊಳ್ಳಿರುತ್ತೆ ಎಲ್ಲವನ್ನೂ ನಿರಾಕರಣೆ ಮಾಡಿದಾಗ. ಹಾಗಾಗಿ ಇದು ಅಭಾವದಲ್ಲಿ ಪರ್ಯವಸಾನವಾಗಬಹುದಾ ಎನ್ನುವ ಪ್ರಶ್ನೆಗೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇದು ಅಭಾವದಲ್ಲಿ ಪರ್ಯವಸಾನವಾಗುವುದಿಲ್ಲ. ಮತ್ತೆ ಯಾವುದರಲ್ಲಿ? ಅನುಭವದಲ್ಲಿ ಪರ್ಯವಸಾನವಾಗುತ್ತದೆ, ಅಭಾವದಲ್ಲಿ ಅಲ್ಲ. ಪ್ರತಿಯೊಬ್ಬರ ಅನುಭವಕ್ಕೂ ಇದು ಬರುತ್ತದೆ ಅಂತ ಹೇಳಿ ಎರಡನ್ನ ತೀರ್ಮಾನ ಮಾಡಿದ್ರು. ಯಾವುದು ಈ ಬ್ರಹ್ಮ ಅಂತಂದ್ರೆ ಅದೇ ಯಾವುದು ಯಾವ ಬ್ರಹ್ಮಕ್ಕೆ ಎಲ್ಲ ವಿಶೇಷಗಳನ್ನು ಅಲ್ಲಗಳೆದಿತ್ತೋ, ಎಲ್ಲ ವಿಶೇಷಗಳನ್ನು ನಿರಾಕರಣೆ ಮಾಡಿತ್ತೋ ಆ ಬ್ರಹ್ಮ. ಸರಿ, ನಿರಾಕರಣೆ ಮಾಡದ ಮೇಲೆ ಇವೆಲ್ಲ ಈ ಅಭಾವ ಅಂತ ಉಳ್ಕೊಳ್ಳೋದಿಲ್ಲ, ಅನುಭವದಲ್ಲಿ ಪರ್ಯವಸಾನವಾಗುತ್ತೆ. ರೂಪಿಯನ್ನು ಉಳಿಸ್ಕೊಳ್ಬೇಕು, ರೂಪವನ್ನಲ್ಲ. ಇವೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಏನಿದಕ್ಕೆ ಅಂದ್ರೆ ನೋಡಿ, ಇದಕ್ಕೆ ಶ್ರುತಿಯವೂ ಇದೆ ಮತ್ತೆ ಸ್ಮೃತಿಗಳು ಇವೆ. ಶ್ರುತಿಯೂ ಹೀಗೆ ಹೇಳ್ತಾ ಇದೆ ಮತ್ತೆ ಸ್ಮೃತಿಯೂ ಹೀಗೆ ಹೇಳ್ತಾ ಇದೆ. ಏನ್ ಸ್ವಾಮಿ, ಶ್ರುತಿ ಸ್ಮೃತಿ ಅಂತ ಹೇಳ್ಬಿಟ್ಟು ಯಾವುದೋ ಮೂರನೇ ಪ್ರಮಾಣ ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ, ಇಲ್ಲ, ಇದು ಪ್ರತ್ಯಕ್ಷಾನುಮಾನಗಳಿಗೆ ಗೋಚರವಲ್ಲ. ಆದ್ದರಿಂದ ಆಗಮ ಪ್ರಮಾಣವನ್ನೇ ಹಿಡಿಯಬೇಕು ಅಂತ ಹೇಳಿ ಆಗಮ ಪ್ರಮಾಣದಿಂದ ಸಿದ್ಧ ಮಾಡಿದ್ದಾಗಿತ್ತು. ಎಂತಹ ಬ್ರಹ್ಮವನ್ನ? ಈ ರೂಪಿಯಾದ ಬ್ರಹ್ಮವನ್ನ, ರೂಪವನ್ನು ಏನ್ ಮಾಡಿತ್ತು? ಅಲ್ಲಗಳೆದಿತ್ತು, ನಿರಾಕರಣೆ ಮಾಡಿತ್ತು. ಇಂತಹ ನಿರ್ಗುಣವಾದ ನಿರ್ವಿಶೇಷವಾದ ಬ್ರಹ್ಮಕ್ಕೆ ಆಗಮವೇ ಪ್ರಮಾಣವಾಗಿದೆ ಅಂತ ಹೇಳಿ ಅಲ್ಲಿಯ ತನಕ ಬಂದರು ಸೂತ್ರಕಾರರು ಮತ್ತೆ ಭಾಷ್ಯಕಾರರು. ಈಗ
ಈ ರೀತಿ ಎಲ್ಲ ರೀತಿಯಿಂದಲೂ ಸಮಾಧಾನವನ್ನು ಹೇಳಿದ್ದರೂ ಕೂಡ ಕೆಲವರಿಗೆ ಏನು ಅಂದ್ರೆ ಯಾವುದೋ ಒಂದರಲ್ಲಿ ಪೂರ್ವಾಗ್ರಹ ಇಟ್ಕೊಂಡ್ಬಿಡ್ತಾರೆ. ಏನು ಎಲ್ಲ ಸರಿನಪ್ಪ, ಪ್ರತಿಯೊಂದು ಸರಿ, ನೀವು ಹೇಳಿದ್ದು ಸರಿಯಾಗಿದೆ, ಆದರೂ ಕೂಡ ಅಂದ್ಬಿಟ್ಟು ಆದರೂ ಕೂಡ ಅಂತ ಏನೋ ಒಂದು ಸಂಶಯ, ಒಂದು ಪೂರ್ವಗ್ರಹ ಇಟ್ಕೊಂಡ್ಬಿಡ್ತಾರೆ. ಯಾಕೆ? ಅವರ ಪೂರ್ವ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ ಮನಸ್ಸಲ್ಲಿ, ಅದು ಹೋಗೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಈ ಪೂರ್ವ ಪಕ್ಷಿ ಏನ್ ಮಾಡ್ತಾ ಇದ್ದಾನೆ ನೋಡಿ, ಇಷ್ಟೆಲ್ಲಾ ಸಮಾಧಾನವನ್ನು ಹೇಳಿದ್ದರೂ ಕೂಡ ಸ್ವಾಮಿ ಯಾಕೋ ಅಷ್ಟೊಂದು ಇದರಲ್ಲಿ ದಾರ್ಢ್ಯ ಅಂತಕ್ಕಂಥದ್ದು ಬರ್ತಾ ಇಲ್ವಲ್ಲ. ಎಲ್ಲ ಹೇಳಿದ್ರಿ ನೀವು, ಸಿದ್ಧ ಮಾಡಿ ತೋರಿಸಿದ್ರಿ, ಆದರೂ ಕೂಡ ಇದರಲ್ಲೇ ಒಂದು ಪ್ರತಿಷ್ಠೆ, ಇದರಲ್ಲೇ ಒಂದು ದಾರ್ಢ್ಯ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇಲ್ವಲ್ಲ ಅಂತಂದ. ಯಾಕಪ್ಪ ಬರ್ತಾ ಇಲ್ಲ? ನಾವೆಲ್ಲ ಹೇಳಿದ್ವಲ್ಲ, ಶ್ರುತಿ ವಾಕ್ಯವನ್ನು ಹೇಳಿದ್ವಿ, ಸ್ಮೃತಿ ವಾಕ್ಯವನ್ನು ಹೇಳಿದ್ವಿ, ಮತ್ತೆ ಆ ಶ್ರುತಿ ಸ್ಮೃತಿ ವಾಕ್ಯಗಳಿಗೆ ಅನುಗುಣವಾದ ತರ್ಕವನ್ನು ಹೇಳಿದ್ವಿ. ಅದು ಬಹಳ ಮುಖ್ಯ, ಹೌದ್ ತಾನೆ? ಶ್ರುತಿವಾಕ್ಯ ಸ್ಮೃತಿ ವಾಕ್ಯವನ್ನು ಹೇಳಿ ಅದಕ್ಕೆ ಏನಾಗಿರ್ತಕ್ಕಂಥ, ಅದಕ್ಕೆ ಹೊಂದುವಂತಹ ತರ್ಕವನ್ನು ಹೇಳಿದ್ವಿ ನಾವು. ಅಲ್ಲಿಗೇನಾಯ್ತು? ಶ್ರುತಿ ಪ್ರಮಾಣ ಮತ್ತೆ ಈ ತರ್ಕ ಯಾವುದು? ತರ್ಕ ಅಂದ್ರೆ ಅನುಮಾನ, ಅನುಮಾನ ಪ್ರಮಾಣವನ್ನು ಹೇಳಿದ್ದಾಯಿತು. ಏನು? ಆಗಮ ಪ್ರಮಾಣ, ಅನುಮಾನ ಪ್ರಮಾಣ ಎರಡನ್ನೂ ನಾವು ಹೇಳೋದಲ್ಲಪ್ಪ. ಅನುಮಾನ ಪ್ರಮಾಣಕ್ಕೆ ಗೋಚರನಲ್ಲ, ಆದರೂ ಕೂಡ ಶ್ರುತಿವಾಕ್ಯಗಳಿಗೆ ಅನುಗುಣವಾದ ತರ್ಕ ಬೇಕೇ ಬೇಕು. ಯಾಕೆ? ಶ್ರುತಿವಾಕ್ಯವನ್ನು ಸಿದ್ಧ ಮಾಡುವುದಕ್ಕೆ. ಆದ್ದರಿಂದ ಅದಕ್ಕೆ ಅನುಗ್ರಹೀತವಾದ ತರ್ಕವನ್ನು ಕೂಡ ಹೇಳಿದ್ವಲ್ಲ ಅಂತಂದ್ರೆ, ಆಯ್ತು ಸ್ವಾಮಿ, ಇಷ್ಟೆಲ್ಲ ಹೇಳಿದ್ರಿ, ಆದರೂ ಕೂಡ ಏನಪ್ಪ ಇನ್ನೂ ಆದರೂ ಕೂಡ ಅಂತ ಇದೆಯಾ? ಏನ್ ಹೇಳ್ಬಿಡು. ಆದರೂ ಕೂಡ ಪ್ರತ್ಯಕ್ಷ ಪ್ರಮಾಣ ಇಲ್ವಲ್ಲ ಸ್ವಾಮಿ, ಇದನ್ನು ಕಂಡವರು ಯಾರು ಇಲ್ವಲ್ಲ. ಅದು ಸ್ವಲ್ಪ ಯಾಕೋ ಅದು ಅಷ್ಟೊಂದು ಈ ಸರಿಯಾಗಿದೆ ತಾವು ಹೇಳಿದ್ದು, ಆದ್ರೆ ದಾರ್ಢ್ಯ ಅಂತ ಮನಸ್ಸಿಗೆ ಬಂದಿಲ್ಲ. ಸ್ವಲ್ಪ ಹೀಗೋ ಹಾಗೂ ಅಂತ ಓಡಾಡ್ತಾ ಇವತ್ತು ನಮ್ಮ ಮನಸ್ಸು ಬಹುತೇಕ 100ಕ್ಕೆ 90 ಭಾಗ ಇದೇ ಆಗಿರುತ್ತೆ. ಎಲ್ಲ ಕರೆಕ್ಟ್ ಒಪ್ಕೊಳ್ತೇವೆ ನಾವು, ಆದ್ರೂ ಕೂಡ ಏನ್ರಿ ನಮ್ಮ ತಾತ ಹೇಳ್ಬಿಟ್ಟಿದ್ರು ಕಣ್ರಿ. ಆದ್ದರಿಂದ ನೋಡಿ, ಏನೋ ಒಂದು ಹೇಳ್ತಾ ಆವಾಗ ಏನ್ ಮಾಡ್ಬೇಕು? ನೋಡಪ್ಪ, ನಿಮ್ ತಾತನಿಗೂ ಇದು ಅನುಭವ ಆಗಿತ್ತು ಅಂತ ಹೇಳ್ಬೇಕು ನಾವು, ಅಷ್ಟೇ. ಅದಕ್ಕೆ ತಕ್ಕ ಹೇಳ್ಬೇಕು. ಹಾಗೆ ಇಲ್ಲಿಯೂ ಕೂಡ ಇವನು ಸಂಶಯ ವ್ಯಕ್ತಪಡಿಸಿದ್ನಲ್ಲ, ಯಾಕೋ ಪ್ರತ್ಯಕ್ಷ ಪ್ರಮಾಣ ಇದ್ದಿದ್ರೆ ಆಗ ನೋಡಿ ಸ್ವಾಮಿ ಪೂರ್ಣವಾಗಿ ನಂಬಿ ಬಿಡಬಹುದಾಗಿತ್ತು ಅಂತ ಇವನ ಮನಸ್ಸಿನಲ್ಲಿ ಯಾಕೋ ಸರಿಯಾಗಿಲ್ಲ ಸ್ವಾಮಿ ಅಂತ ಅನುಮಾನ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸೂತ್ರಗಳಪ್ಪ, ಇದನ್ನ ನಿನ್ನ ಈ ಅನುಮಾನಕ್ಕೋಸ್ಕರವನ್ನಾಗಿ ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಇದನ್ನ ನಾವು ಪ್ರಮಾಣ ಅಂತ ನಾವು ಸ್ವೀಕರಿಸಬಾರದು. ಪ್ರಮಾಣವೇ, ಅದು ಎಂಥ ಪ್ರಮಾಣ? ಆ ಒಂದು ಪ್ರಸಂಗಕ್ಕೆ ಒಂದು ಪ್ರಮಾಣ ಅಷ್ಟೆ, ಮತ್ತೆ ಯಾವುದಕ್ಕೆ ಪ್ರಮಾಣ ಅಲ್ಲ. ಸಿದ್ಧ ಮಾಡುವುದಕ್ಕೆ ಪ್ರಮಾಣ ಅಲ್ಲ, ಸಿದ್ಧ ಮಾಡುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಲ್ಲ. ಆದರೂ ಕೂಡ ಈ ಒಂದು ಪ್ರಸಂಗ ನೀನು ಹೇಳಿದ್ಯಲ್ಲ, ಒಂದು ಸಂಶಯ, ಅದಕ್ಕೋಸ್ಕರ ನೋಡಿ ಇಂಥವ್ರು ನೋಡಿದ್ದಾರೆ ಅಂತ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಎಷ್ಟೋ ಜನ, ಹೌದ್ ತಾನೆ? ಏನ್ ಸ್ವಾಮಿ, ಏನೋ ದೇವ್ರನ್ನ ಯಾರು ನೋಡಿದಾರ? ಯಾವನು ಇಲ್ಲ, ಎಲ್ಲಿದ್ದಾರೋ ಯಾರಿಗ್ ಗೊತ್ತು, ಬಿಟ್ಟಾಕಿ ಎಲ್ಲ ಅಂತ ಹೇಳಿದ್ರೆ ಆಗ ಹೇಳ್ತಾರೆ ಗುರುಗಳು, ನೋಡಪ್ಪ ಅದೆಲ್ಲ ಸುಳ್ಳು, ಹಾಗಿಲ್ಲಪ್ಪ. ಹಾಗ ನೀವು ನೋಡಿದ್ದೀರಾ ಸ್ವಾಮಿ ಅಂತಾನೆ ಉದ್ಧಟತನದಿಂದ. ಆಗ ಅವ್ರು ಹೇಳ್ತಾರೆ, ಹೌದಪ್ಪ ನಾನು ನೋಡಿದ್ದೀನಿ ಅಂದ್ಬಿಡ್ತಾರೆ. ನೋಡಿದ್ದೀನಿ ಅಂತ ಅನ್ನೋದು ಪರಮ ಪ್ರಮಾಣವಾ? ಇಲ್ಲ, ನೋಡೋಕ್ಕಾಗೋದು ನೋಡಿದ್ರೆ ದೇವರೇ ಅಲ್ಲ, ಅವನು ಭಗವಂತನೇ ಅಲ್ಲ, ಅಥವಾ ಬ್ರಹ್ಮವೇ ಅಲ್ಲ.
ಆ ದೇವರು ಭಗವಂತ ಅಂತಕ್ಕಂಥದ್ದು ಬ್ರಹ್ಮಕ್ಕೆ ಪರ್ಯಾಯವಾಗಿ ಬಳಸ್ತಕ್ಕಂಥದ್ದು ವೇದಾಂತದಲ್ಲಿ, ಇನ್ಯಾರ ವಿಷ್ಣು ಈಶ್ವರ ಅಲ್ಲ. ಆದರೂ ಕೂಡ ಹೇಳ್ದೆ ನಾನ್ ನೋಡಿದ್ದೇನಪ್ಪ. ಏನ್ ಸ್ವಾಮಿ ನೋಡಿದ್ದೀರಾ? ಮತ್ ನಮಗೆ ಬಾ ನಿನಗೂ ತೋರಿಸ್ತೀನಿ ಅಂತಾರೆ. ನೋಡಿ, ಇವೆಲ್ಲ ಏನು ಪ್ರಮಾಣ ಅಲ್ಲ. ಯಾರು ತೋರ್ಸಕ್ಕಾಗತ್ತ ಭಗವಂತನ, ಬ್ರಹ್ಮನನ್ನ? ಏನು ಆದರೂ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ನೋಡಿ, ಪ್ರತ್ಯಕ್ಷ ಪ್ರಮಾಣ ಬೇಕೇನಪ್ಪ ನಿಮಗೆ, ನೋಡು ಹೇಳ್ತೇವೆ ನೋಡು ಅಂತೇಳಿ ಶುರು ಮಾಡ್ತಾರೆ. ಸೂತ್ರವನ್ನ ಮತ್ತೊಂದು ಬಾರಿ ಹೇಳಿ ಮತ್ತೆ ಪದವಿಭಾಗ ಅನ್ವಿತ ಅಂತ ನೋಡೋಣ. ಓಂ ಅಪಿಟ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಓಂ ಅಪಿಟ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಒಂದೇ ಪದ. इति चतुष्पदात्मकमिदं सूत्रम्. प्रत्यक्षञ्च अनुमानञ्च प्रत्यक्षानुमाने, प्रत्यक्षञ्च अनुमानञ्च प्रत्यक्षानुमाने ताभ्यां प्रत्यक्षानुमानाभ्याम् इति ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯ ಹೇಗಾಗುತ್ತೆ ಅಂದ್ರೆ, ಅಪಿಚ ಆತ್ಮಾನಂ ಪಶ್ಯಂತಿ. ನೋಡಪ್ಪ, ಮತ್ತು ಹೌದು, ಈ ಆತ್ಮನನ್ನ ಕಾಣ್ತಾರೆ, ಪ್ರತ್ಯಕ್ಷವಾಗಿ ಕಾಣ್ತಾರೆ ಅಂತ ಅಂದ್ಬಿಟ್ರು. ಅರೆ ಏನ್ ಸ್ವಾಮಿ, ಎಲ್ಲ ಈಗ ತರ ಏನು ಇಲ್ಲ, ಯಾವುದಕ್ಕೂ ಗ್ರಾಹ್ಯವಲ್ಲ, ಹಾಗೆ ಅಲ್ಲ, ಕೇಳು ಸ್ವಲ್ಪ ಅಂತೇಳಿ ಆತ್ಮಾನಂ ಪಶ್ಯಂತಿ. ಕುತ್ರ ಪಶ್ಯಂತಿ, ಕಸ್ಮಿನ್ ಕಾಲೇ ಪಶ್ಯಂತಿ ಇತಿ ಪ್ರಶ್ನೆ. ಸಂರಾಧನೆ ಆತ್ಮಾನಂ ಪಶ್ಯಂತಿ ಅಪಿಚ ಸಂರಾಧನೆ ಅಂದ್ರೇನು? ಅಪಿಚ ಸಂರಾಧನೆ ಆತ್ಮಾನಂ ಪಶ್ಯಂತಿ. ಓಹೋ, ಸಂರಾಧನ ಕಾಲದಲ್ಲಿ ಆತ್ಮನನ್ನ ಕಾಣುತ್ತಾರೆ, ಕಾಣಬಹುದು ಆತ್ಮನನ್ನ ಆ ಕಾಲದಲ್ಲಿ. ಓ ಸ್ವಾಮಿ, ಯಾರು ಸ್ವಾಮಿ ಅವರು? ಏನು ಹಾಗೆ ಹೇಗೆ, ಯಾವ ಕಾಲ ಯಾವುದು, ಯಾರು ಕಾಣ್ತಾರೆ ಅಂದ್ರೆ, ಹೌದಪ್ಪ, ಅದನ್ನ ಭಾಷ್ಯಕಾರ ಹೇಳ್ತಾರೆ, ನಾವು ಹೇಳ್ತೇವೆ ಬಾರಪ್ಪ. ಅದನ್ನ ಸೂತ್ರಕಾರ ಇಷ್ಟು ಹೇಳಿದ್ರು, ಓಂ ಅಪಿಟ ಸಂರಾಧನೆ ಅಂತ ಅಷ್ಟೇ ಹೇಳಿದ್ರು. ಇದು ಮಿಕ್ಕಿದ್ದನ್ನ ನಾವು ಹೇಳ್ತೇವೆ ಬಾರಪ್ಪ ಅಂತ ಹೇಳಿ, ಅಪಿಟ ಸಂರಾಧನೆ ಆತ್ಮಾನ ಪಶ್ಯಂತಿ, ಕೇ ಪಶ್ಯಂತಿ, ಪುತ್ರ ಪಶ್ಯಂತಿ ಇತಿ ಸರ್ವಂ ವಯಂ ವದಾಮಹ ಅಂತ ಹೇಳಿ ನಾವು ಹೇಳ್ತೇವೆ ಅಂತ ಹೇಳಿ ಭಾಷ್ಯಕಾರ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಈಗ ಕುತಃ ಏತದ ಅವಗಮ್ಯತೆ, ಇದು ಹೇಗೆ ಸ್ವಾಮಿ ಹೇಳ್ತಾ ಇದ್ದೀರಿ ನೀವು? ಸಂರಾಧನ ಕಾಲದಲ್ಲಿ ಆತ್ಮರನ್ನು ಕಾಣುತ್ತಾರೆ ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂದ್ರೆ, ಪ್ರತ್ಯಕ್ಷ ಅನುಮಾನಾಭ್ಯ. ಇದಕ್ಕೆ ಪ್ರತ್ಯಕ್ಷವಾಗಿಯೂ ಕೂಡ ನಾವು ನೋಡಿದ್ದೇವೆ, ಪ್ರತ್ಯಕ್ಷ ಪ್ರಮಾಣವೂ ಇದೆ, ಮತ್ತೆ ಅನುಮಾನ ಪ್ರಮಾಣವೂ ಇದೆ. ಎರಡೂ ಇದೆಯಪ್ಪ ಅಂತ ಹೇಳಿ, ಯಾವುದದು ಹೇಗೆ ಅಂತಕ್ಕಂಥದ್ದನ್ನ ಭಾಷ್ಯ ಭಾಗದಲ್ಲಿ ನಾವು ನೋಡು. ಇದು ಈ ಸೂತ್ರಕ್ಕೆ ಅರ್ಥ ಗೊತ್ತಾಯ್ತಲ್ಲ. ಅಪಿಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಅಪಿಚ ಸಂರಾಧನೆ, ಸಂರಾಧನ ಕಾಲೇ ಆತ್ಮಾನಂ ಪಶ್ಯಂತಿ, ಹೇ ಪಶ್ಯಂತಿ ಇತಿ ವಯಂ ವದಾಮಃ. ಕುತ ಏತದವಗಮ್ಯತೆ, ಕಸ್ಮಾತ್ ಕಾರಣಾತ್, ಕಥಂ ಏತದವಗಮ್ಯತೆ ಇತಿ ಪ್ರಶ್ನೆ. ಪ್ರತ್ಯಕ್ಷಾನುಮಾನಾಭ್ಯಾಂ ಪ್ರಮಾಣಾಭ್ಯಾಂ ಅಂತ ಹೇಳಿ ಈ ಸೂತ್ರಕ್ಕೆ ಅರ್ಥವಾಯಿತು. ಈಗ ಭಾಷ್ಯವನ್ನು ನೋಡೋಣ. 299. ಅಪಿಚ ಏನಂ ಆತ್ಮಾನಂ ನಿರಸ್ತ ಸಮಸ್ತ ಪ್ರಪಂಚಂ ಅವ್ಯಕ್ತಂ ಸಂರಾಧನ ಕಾಲೇ ಪಶ್ಯಂತಿ. ಇದು ಸೂತ್ರಕ್ಕೆ ಅರ್ಥ. ಏನು? ಅಪಿಟ ಸಂರಾಧನೆ ಅಂತ ಇದೆ. ಅಪಿಟ ಸಂರಾಧನೆ ಅಂತಂದ್ರೆ ಕಿಂ ಪಶ್ಯಂತಿ ಅಂದ್ರೆ, ಕಿಂ ಪಶ್ಯಂತಿ ಇವತ್ತು ಹೇಳಿದ್ಯಾ ಪ್ರಕರಣ, ಬ್ರಹ್ಮ ಪ್ರಕರಣ. ಬ್ರಹ್ಮ ಪಶ್ಯಂತಿ, ಆತ್ಮಾನಂ ಪಶ್ಯಂತಿ. ಅಪಿಚ ಸಂರಾಧನ ಕಾಲೇ ಏನಂ ಆತ್ಮಾನಂ ಪಶ್ಯಂತಿ.
ಏನಂ ಆತ್ಮಾನಂ ಇತಿ, ಈ ಆತ್ಮನ ಈ ಆತ್ಮ ಸಹ ಸ ಆತ್ಮ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಿರಸ್ತ ಸಮಸ್ತ ಪ್ರಪಂಚಂ ಆತ್ಮಾನಂ. ಯಾವ ವಿಶೇಷವೂ ಇಲ್ಲದೆ ಇರತಕ್ಕಂತಹ ಇಂತಹ ಅತೀಂದ್ರಿಯವಾಗಿರ್ತಕ್ಕಂತಹ ಆತ್ಮನನ್ನ ಇವರು ಏನ ಮಾತು, ಇವರು ಅವ್ಯಕ್ತಂ, ಇವರು ನೋಡುತ್ತಾರೆ. ಯಾವಾಗ ಅಂದ್ರೆ ಸಂರಾಧನ ಕಾಲೇ. ಸಂರಾಧನ ಅಂದ್ರೆ ಏನ್ ಸ್ವಾಮಿ, ಅದನ್ನ ಹೇಳ್ತೇವಪ್ಪ ಈಗ. ಸಂರಾಧನ ಅಂತಂದ್ರೆ ಅಂತೇಳಿ ಯಾರು ಕಾಣ್ತಾರೆ? ನಾವು ನನಗ್ ಕಾಣ್ತಾ ಇಲ್ವಲ್ಲ. ಅಂದ್ರೆ ನೋಡಪ್ಪ, ನೀನು ನಾನು ಕಾಣೋಕ್ ಆಗೋದಿಲ್ಲ. ಯಾರು ಕಾಣ್ತಾರೆ ಅಂತಂದ್ರೆ ಯೋಗಿನಃ ಅಂತ. ಅಲ್ಲಿಗೇನಾಯ್ತು, ಸೂತ್ರಕಾರ ಇಷ್ಟೇ ಹೇಳುದು ಅಪಿಚ ಸಂರಾಧನೆ ಅಂತ. ಭಾಷ್ಯಕಾರ ಏನ್ ಮಾಡಿದ್ರು, ಅಪಿಚ ಸಂರಾಧನ ಕಾಲೇ ಯೋಗಿನಃ ಆತ್ಮಾನಂ ಪಶ್ಯಂತಿ ಬ್ರಹ್ಮ ಪಶ್ಯಂತಿ. ಅಪಿಚ ಸಂರಾಧನ ಕಾಲೇ ಯೋಗಿನಃ ಆತ್ಮಾನಂ ಪಶ್ಯಂತಿ. ಅವ್ರು ಕಾಣ್ತೇವೆ. ಇದು ಸೂತ್ರಕ್ಕೆ ಭಾಷ್ಯಕಾರ ಅರ್ಥ ಮಾಡಿ. ಈಗ ಸಂರಾಧನ ಅಂದ್ರೆ ಏನು? ಸಂರಾಧನ ಅಂತ ಇದನ್ನ ಈ ಉಪಾಸನಾ ಪ್ರಕರಣದಲ್ಲಿ ಹೇಳಿದ್ದಾರೆ, ಮತ್ತೆ 12ನೇ ಅಧ್ಯಾಯದಲ್ಲೂ ಹೇಳಿದ್ದಾರೆ. ಶ್ರುತಿ ಸ್ಮೃತಿ ಎರಡರಲ್ಲೂ ಕೂಡ ಇದೆ. ಏನಂದ್ರೆ ಸಂರಾಧನಂಚ ಭಕ್ತಿ ಧ್ಯಾನ ಪ್ರಣಿಧಾನಾದ್ಯನುಷ್ಠಾನ. ಭಕ್ತಿ ಅಂದ್ರೇನು? ಭಕ್ತಿ ಅಂತಂದ್ರೆ ಈ ಒಂದು ನಮ್ಮ ಶ್ರದ್ಧೆ ಅಥವಾ ಒಂದು ನಿಷ್ಠೆ ಅಂತಕ್ಕಂಥದ್ದು ಏನಿದೆ, ಅದು ವ್ಯಭಿಚಾರವಾಗದಂತೆ ಏನು ಒಂದೇ ತತ್ವದ ಕಡೆ ಇರ್ತಕ್ಕಂಥದ್ದು ನಮ್ಮ ನಿಷ್ಠೆ ಭಕ್ತಿ. ಮತ್ತೆ ಧ್ಯಾನ, ಇದು ಅಷ್ಟೇ. ಬೇರೊಂದು ಕಡೆ ಇದು ಮನಸ್ಸು. ಭಕ್ತಿ ಎರಡು ಮನಸ್ಸಿದೆ. ಧ್ಯಾನ ಅಂದ್ರೇನು? ಮನಸ್ಸು. ಅಂದ್ರೆ ಮನಸ್ಸು ಕೂಡ ಆ ಕಡೆ ಅತ್ತ ಇತ್ತ ಹೋಗದಂತೆ ಏನು ಆ ತತ್ವದಲ್ಲೇ ನಿಶ್ಚಯವಾಗಿ ಪ್ರತಿಷ್ಠಾಪನೆಯಾಗುವಂತೆ ಇರ್ತಕ್ಕಂಥದ್ದು ಧ್ಯಾನ. ತೈಲಧಾರಾವತು ಅಂತ ಹೇಳಿದಾರಲ್ಲ, ಅದೇ ಒಂದೇ ಏಕತಾನದಿಂದ ಇರಬೇಕು ಅಷ್ಟೇ. ಮತ್ತೆ ಈ ಒಂದು ಪ್ರಣಿಧಾನ, ಈ ಪ್ರಣಿಧಾನ ಅಂತಕ್ಕಂಥದ್ದು ಇದು ಕೂಡ ಏನು ಸಮರ್ಪಣ ಮನೋಭಾವ. ಅಂದ್ರೆ ಏನು, ನಮಗೆ ಅಥವಾ ನನಗೆ ಹೋಗುತ್ತದೆ ಇನ್ಯಾವುದು ಕೂಡ ಬೇರೆ ಅಂತಕ್ಕಂಥ ಆಶ್ರಯವಾಗಲಿ ಅಥವಾ ಬೇರೆ ಯಾವ ವಸ್ತುವಾಗಲಿ ಯಾವುದು ಇಲ್ಲ ಎಂಬುದಾಗಿ ಪ್ರಕರ್ಷೇಣ ನಿಧಾನಂ. ಹೌದಾನೆ? ಅಂದ್ರೆ ಅದರಲ್ಲೇ ಇರ್ತಕ್ಕಂಥದ್ದು. ಹೀಗೆ ಭಕ್ತಿ ಧ್ಯಾನ ಪ್ರಣಿಧಾನಾದಿ ಅನುಷ್ಠಾನಂ, ಇದನ್ನ ಅನುಸರಿಸಿ ಸ್ಥಿರವಾಗಿ ಮನಸ್ಸನ್ನ ನೆಲೆ ನಿಲ್ಲಿಸುವುದು. ಇದು ಯಾರಿದು? ಇದಕ್ಕೆ ಹೇಳ್ತಾರೆ ಸಂರಾಧನೆ ಅಂತ ಹೇಳ್ತಾರೆ. ಇದನ್ನ ಮಾಡತಕ್ಕಂಥ ಸಂರಾಧಕರು ಅವ್ರು ಯಾರು ಅಂದ್ರೆ ಯೋಗಿಗಳು. ಅಂದ್ರೆ ಯೋಗಿಗಳು ಅಂದ್ರೆ ಇವರು. ಇವತ್ತು ಎಲ್ಲ ಬೇಕಾದಷ್ಟು ಯೋಗ ಕ್ಲಾಸ್ ನಡೀತಾ ಇದೆ ಅಲ್ವಾ? ಅವೆಲ್ಲ ಏನು ಯೋಗ ಅಂತ ಹೇಳ್ಬಿಟ್ಟು ಅದೆಲ್ಲ ಮೋಸ ಮಾಡ್ತಾ ಇದೆ. ಅದು ಯೋಗನ? ಯೋಗಶಾಸ್ತ್ರದಲ್ಲಿ ಪತಂಜಲಿ ಮಹರ್ಷಿಗಳು 2ನೇ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ? ಮೊಟ್ಟ ಮೊದಲನೇ ಸೂತ್ರದಲ್ಲಿ ನಾವು ಈಗ ಯೋಗಶಾಸ್ತ್ರವನ್ನ ಪ್ರಾರಂಭ ಹೇಳುತ್ತಿದ್ದೇವೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅಥ ಯೋಗಾನುಶಾಸನಂ ಮೊದಲನೇ ಮಾಡಿ. 2ನೇದು ಏನು? ಯೋಗ ಚಿತ್ತವೃತ್ತಿ ನಿರೋಧ. ಅಲ್ಲೇ ಹೇಳ್ತಕ್ಕಂಥ ಭಕ್ತಿ ಧ್ಯಾನ ಪ್ರಣಿಪಾತ ಅಂತಕ್ಕಂಥ ಎಲ್ಲ ಯೋಗಶಾಸ್ತ್ರ ಬರ್ತಕ್ಕಂಥ. ಹೀಗೆ ಮಾಡೋದೆಲ್ಲ ಇವಾಗೆಲ್ಲ ದೈಹಿಕ ವ್ಯಾಯಾಮ ಇವಾಗಷ್ಟೇ, ಇನ್ನೇನಿಲ್ಲ. ಮತ್ತೆ ಆಸನಗಳು ಅವೆಲ್ಲ. ಈ ಆಸನಗಳನ್ನು ಕುರಿತು ಈ ಪಾತಂಜಲ ಯೋಗಶಾಸ್ತ್ರದಲ್ಲಿ ಯೋಗ ಸೂತ್ರಗಳಲ್ಲಿ ಎಲ್ಲೂ ಹೇಳಿಲ್ಲ. ಇರ್ಲಿ, ಅದು ನಮಗೆ ಬೇಡ ಈಗ ಈ ಭಕ್ತಿ ಸಂರಾಧನ ಕಾಲದಲ್ಲಿ ಇರ್ತದೆ. ಕಥಂ ಪುನರವಗಮ್ಯತೆ ಸಂರಾಧನ ಕಾಲೇ ಪಶ್ಯಂತಿ ಇತಿ.
ನಮಗೆ ಕಥಂ ಹೇಗೆ ಗೊತ್ತಾಗುತ್ತೆ? ಸಂರಾಧನ ಕಾಲದಲ್ಲಿ ಯೋಗಿಗಳು ಆತ್ಮನನ್ನ ಕಾಣುತ್ತಾರೆ. ಯಾಕೆ ಅವ್ರು ಕಾಣ್ತಾ ಇರೋದು ಅವ್ರಿಗೆ, ಅವ್ರ ಅನುಭವ, ನಮ್ಮ ಅನುಭವ ಅಲ್ಲ. ನಾವು ಅದನ್ನ ಅನುಭವ ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ಅವ್ರು ಏನನ್ನು ಕಾಣ್ತಾ ಇದ್ದಾರೆ ಮನಸ್ಸಲ್ಲಿ ಅಂತ ಅನ್ನೋದನ್ನ ನಾವು ನೋಡಕ್ಕಾಗುತ್ತಾ ಅಥವಾ ನಾವು ಊಹೆ ಮಾಡಕ್ಕಾಗುತ್ತಾ? ಏನು ಮಾಡಕ್ಕಾಗಲ್ಲ. ಅದು ಅವನಿಗೇ ಗೊತ್ತಾಗಬೇಕು ಅಲ್ವಾ? ಅದೇನದು, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮುಂದೆ ಹೇಳ್ತಾರೆ, ಬರುತ್ತೆ, ಸ್ವಹೃದಯ ಪ್ರತ್ಯಯ. ಯಾವುದು ಕಾಣ್ತಾರೆ ಅಂತ ಹೇಳ್ತಾರಲ್ಲ ಇಲ್ಲಿ, ಆತ್ಮನನ್ನು ಕಾಣುತ್ತಾರೆ ಅಂತ. ಈ ಕಾಣ್ತಾರೆ ಅದು ಒಂದು ಪ್ರತ್ಯಯ. ಈ ಕಾಣ್ತಾರೆ ಅಂತಕ್ಕಂಥ ಪ್ರತ್ಯಯನು ಸ್ವಹೃದಯ ವೇದ್ಯ. ಸ್ವಹೃದಯ ಅವರಿಗೆ, ಅವರ ಹೃದಯಕ್ಕೆ ಮಾತ್ರ ಗೊತ್ತಾಗ್ತದೆ. ಇದು ಸಾರ್ವತ್ರಿಕ ಪೂರ್ಣಾನುಭವ ಅಲ್ಲ. ಆದ್ದರಿಂದ ಏನಾಗಿದೆ, ಇದನ್ನ ಬ್ರಹ್ಮದ ಸ್ವರೂಪವನ್ನ ಇದಮಿತ್ತಂ ಎಂಬುದಾಗಿ ನಿರ್ಧಾರ ಮಾಡುವುದಕ್ಕೆ ಇದು ಪ್ರಮಾಣವಲ್ಲ. ಯಾಕೆ? ಇದು ಯಾರೋ ಕೆಲವರಿಗೆ ಆಗತಕ್ಕಂಥದ್ದು. ನಾವು ಇದನ್ನ ಪ್ರಮಾಣ ಅಂತ ಸ್ವೀಕರಿಸೋಕ್ಕಾಗೋದಿಲ್ಲ. ಹೌದು ತಾನೆ? ಯಾವುದಾದ್ರು ಪ್ರಮಾಣ ಅಂತಂದ್ರೆ ಏನು? ಪ್ರಮಾಣ ಅಂತಂದ್ರೆ ನಾವು ಇದರಲ್ಲಿ ಯಾವುದ್ರಲ್ಲಿ ಇಂಗ್ಲಿಷಲ್ಲಿ ಈಗನೇ ಇರ್ತಕ್ಕಂಥ ಭಾಷೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಇದು ಸ್ಟ್ಯಾಂಡರ್ಡ್ ಅಂತ ತಗೊಳೋಕ್ಕಾಗೋದಿಲ್ಲ ನಾವು. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಾರೆ. ಹೌದು ತಾನೆ? ಯಾವುದಕ್ಕೆ? ಯಾವುದು ಇಡೀ ಪ್ರಪಂಚಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ, ಇದನ್ನು ಗ್ರೀನ್ವಿಚ್ ಅಂತ ಇದೆ, ಗ್ರೀನ್ವಿಚ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಅದರಿಂದ ಎಲ್ಲವನ್ನು ನಿರ್ಧಾರ ಮಾಡ್ತಾರೋ, ಆ ರೀತಿ ಈ ಸಂರಾಧನ ಅನುಭವ ಇದೆಯಲ್ಲ, ಅದನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಮಾಣ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇದು ಶ್ರುತಿ ಪ್ರತ್ಯಕ್ಷ ಅನುಮಾನಾಭ್ಯಾಮ್, ಪ್ರತ್ಯಕ್ಷ ಅನುಮಾನದಿಂದ ಕಂಡುಕೊಳ್ಳೋದು. ಯಾಕೆ? ಅವನ ಹೃದಯದಿಂದ ಪ್ರತ್ಯಯ ನಾವು ಕಂಡುಕೊಳ್ಳೋಕ್ಕಾಗೋದಿಲ್ಲ. ಏನು ಪ್ರತ್ಯಕ್ಷ ಅನುಮಾನಾಭ್ಯಾಮ್ ಅಂತಂದ್ರೆ? ಪ್ರತ್ಯಕ್ಷ ತಿರ್ಗಿ ಅವ್ನು ನೋಡ್ತಾ ಧ್ಯಾನಕ್ಕೆ ಕೂತಿದಾರೊಬ್ಬ, ಅವನ ಆತ್ಮನ್ನು ಕಾಣ್ಕೊಳ್ತಾ ಇದ್ದಾನೆ, ನಾವೇನ್ ಮಾಡ್ಬೋದು? ಅವನ ಶರೀರ ನೋಡ್ಬೋದಷ್ಟೇ, ಇನ್ನೇನು ಮಾಡಕ್ಕ? ಇದೇ ಸ್ವಾಮಿ ಇದು ಅಲ್ಲಪ್ಪ. ಪ್ರತ್ಯಕ್ಷ ಅನುಮಾನಾಭ್ಯಾಮ್ ಅಂದ್ರೆ ಶ್ರುತಿ ಸ್ಮೃತಿಭ್ಯಾಮ್ ಇತ್ಯರ್ಥ. ಶ್ರುತಿ ಪ್ರತ್ಯಕ್ಷ, ಸ್ಮೃತಿ ಅನುಮಾನ. ಯಾಕೆ? ಶ್ರುತಿಯ ದೃಷ್ಟಾಂತದಿಂದ ಅನುಮಾನವನ್ನು ಸಿದ್ಧ ಮಾಡುತ್ತಾರೆ. ಅನುಮಾನ ಸಿದ್ಧವಾಗಬೇಕಾದರೆ ಶ್ರುತಿಯ ಬಲ ಬೇಕು. ಶ್ರುತೇರಿವಾರ್ಥಂ ಸ್ಮೃತಿರನ್ವ ಗಚ್ಚತ್, ಕಾಳಿದಾಸನ ಮಾತು. ಹಾಗೆ ಶ್ರುತೇ ಇವ ಸ್ಮೃತಿಯು ಶ್ರುತಿಯ ಅರ್ಥವನ್ನೇ ಅನುಸರಿಸಿಕೊಂಡು ಹೋಗುತ್ತದೆಯೋ, ಸ್ಮೃತಿ ಏನಾಗಿದೆ? ಶ್ರುತಿಯ ಅರ್ಥವನ್ನೇ ಅನುಸರಿಸಿಕೊಂಡು ಹೋಗುತ್ತದೆಯೋ, ಹಾಗೆ ಈ ಒಂದು ಆ ದಿಲೀಪ ಮಹಾರಾಜ ಆ ಧೇನುವನ್ನ, ನಂದಿನಿ ಅಂತಿಲ್ಲ, ನಂದಿನಿಯನ್ನ ಅನುಸರಿಸಿಕೊಂಡು ಹೋದ. ಎಲ್ಲಿ ಹೋದ್ರಲ್ಲಿ ಹೋಗ್ತಾನೆ, ಕೂತ್ಕೊಳ್ತಾನೆ, ಎದ್ರೆ ಇವನು ಹೇಳ್ತಾನೆ, ಓಡಿದ್ರೆ ಇವನು ಓಡ್ತಾನೆ. ಹಾಗೆ ಶ್ರುತಿ ಸ್ಮೃತಿ ಇದ್ರೆ ಎಲ್ಲರೂ ಒಂದು ಶ್ರುತಿ ಅಂತ ಪ್ರತ್ಯಕ್ಷ ಅನುಮಾನ. ತಥಾಹಿ ನೋಡಿ, ಇಲ್ಲಿ ದೊಡ್ಡ ಮಿಸ್ಟೇಕ್ ಅಂದ್ರೆ ಇದು ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಈ ಪುಸ್ತಕದಲ್ಲಿ ತಥಾಹಿ ಸ್ಮೃತಿ ಅಂತ ಹಾಕ್ಬಿಟ್ಟಿದ್ದಾರೆ. ಇದು ಸ್ಮೃತಿ ಅಲ್ಲ. ಮೊದಲನೇದು ಉದಾಹರಣೆ ಕೊಡ್ತಾ ಇರತಕ್ಕ ಶ್ರುತಿ ಇದು. ಅದಕ್ಕೆ ಶ್ರುತಿ ತಮ್ಮ ಪುಸ್ತಕ ಸ್ಮೃತಿ ಅಂತ ಇದ್ರೆ ಅದನ್ನ ತಿದ್ಕೋಬೇಕಂತ. ತಥಾಹಿ ಶ್ರುತಿ ಇದು ಏನು ಹೀಗಂತ ಶ್ರುತಿ ಸ್ಮೃತಿ ಪ್ರಮಾಣ ಅಂತ ಎಲ್ಲಿ? ಶ್ರುತಿ ಏನು ಹೇಳ್ತಾ ಇದೆ ಸ್ವಾಮಿ ಅಂದ್ರೆ, ನೋಡಪ್ಪ, ಪರಾಂಕಿಖಾನಿ ವ್ಯತ್ರಣ ಸ್ವಯಂಭೋ ತಸ್ಮಾತ್ ಪರಾಂ ಪಶ್ಯತಿರ ಅಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮನಮೈಕ್ಷತ್ ಆವೃತ್ತ ಚಕ್ಷುರಮೃತತ್ವಮಿಚ್ಛನ್. ಕಠೋಪನಿಷತ್ ವಾಕ್ಯ, ಪ್ರಸಿದ್ಧವಾದ ವಾಕ್ಯ, ನಾವು ನೋಡಿದ್ದೇವೆ. ಯಾಕೆ? ಈ ಪರಮಾತ್ಮ ಏನ್ ಮಾಡೋದಾಗುತ್ತೇನೋ, ಈ ನಮ್ಮ ಇಂದ್ರಿಯಗಳಿದೆಯಲ್ಲ, ಯಾವುದು ಖಾನಿ ಅಂದ್ರೆ ಇಂದ್ರಿಯಾಣಿ ಇತ್ಯರ್ಥ. ಖಾನಿ ಇಂದ್ರಿಯಗಳಿದೆಯಲ್ಲ, ಅವನ್ನ ಏನ್ ಮಾಡ್ಬಿಟ್ಟ, ಅವುಗಳ ಸ್ವಭಾವ, ಅವುಗಳನ್ನ ಹೇಗೆ ಮಾಡಿ ಇಟ್ಟ ಗೊತ್ತೇನೋ, ಹೇಗೆ ಕಡದ, ಅವ್ರನ್ನ ಇಂದ್ರಿಯಗಳನ್ನ ಹೇಗೆ ಕಡದ ಅಂತಂದ್ರೆ, ಬರೀ ಹೊರಮುಖವಾಗಿ ಹೋಗುವ ಒಂದು ಮನೋಭಾವವನ್ನೇ ಅದಕ್ಕೆ ಕೊಟ್ಬಿಟ್ಟ, ಹಾಗೆ ಕಳೆದ್ಬಿಟ್ಟ. ಅವ್ರ ಸ್ವಭಾವದ ಹೊರಮುಖವಾಗಿ ಹೋಗೋದೇ ಪರಾಂಕಿಖಾನಿ ವ್ಯತ್ರಣ ಸ್ವಯಂಭೂ ಬ್ರಹ್ಮ ಅಂದ್ರೆ ಇಲ್ಲಿ ಹಿರಣ್ಯ ಗರ್ಭ ಬ್ರಹ್ಮ ಅಂತ ಅರ್ಥ. ಸ್ವಯಂಭೂ ಇದ್ದ ಬ್ರಹ್ಮ
ಅವನ್ನ ಅದೇನು ಪರಾಂಗ್ ಇದೇ ರೀತಿ ಕಳೆದ್ಬಿಟ್ಟ. ಆದ್ದರಿಂದ ಎಲ್ಲ ಹೊರಮುಖವಾಗಿ ಹೋಗುತ್ತೆ. ಯಾರು ಯಾರು ಅಂತ ಇಲ್ಲಪ್ಪ, ಇವನು ಅವನು ಅಂತ ಇಲ್ಲ. ಬ್ರಹ್ಮ ಕಡದ ಏನು ಯಾರಿಗೆ? ಎಲ್ಲರೂ ಕೊಟ್ಬಿಟ್ಟ ಇಂದ್ರಿಯಗಳನ್ನ. ಇಂದ್ರಿಯ ಯಾರು ಎಲ್ಲರೂ ಕೊಟ್ಟಿದ್ದಾನೆ ಇಂದ್ರಿಯಗಳನ್ನ. ಎಲ್ರಿಗೂ ಏನ್ ಮಾಡ್ದ? ಹೊರಮುಖವಾಗಿ ಹೋಗುವ ಹಾಗೆ ಕೊಟ್ಬಿಟ್ಟ. ಆದರೆ ಕಶ್ಚಿತ್ ಧೀರ, ಯಾವನೊಬ್ಬ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹಾಗೆ ಯಾವನೋ ಒಬ್ಬ ಅವನು ಧೀರ, ಅವನು ಧೀರಪ್ಪ. ಯಾಕೆ? ಈ ಇಂದ್ರಿಯಗಳು ಹೊರಮುಖವಾಗಿ ಹೋಗಿ, ಹೊರಮುಖ ಅಂದ್ರೇನು? ವಿಷಯವನ್ನ ಹುಡುಕಿಕೊಂಡು ಅಂತ ಅರ್ಥ ಆಗ್ತದೆ. ವಿಷಯ ರಮಿಂತ ಹೊರಗಿದೆ ತಾನೆ, ವಿಷಯವನ್ನು ಹುಡುಕಿಕೊಂಡೇ ಹೋಗ್ತಾ ಇದೆ ಇಂದ್ರಿಯ. ಇದು ಹಳೆ ಬರವೇ ಇಷ್ಟು. ಈ ವಿಷಯಗಳನ್ನೇ ಹುಡುಕಿಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಆ ಇಂದ್ರಿಯಗಳನ್ನ ಏನ್ ಮಾಡ್ತಾನೆ ಇವನು? ಅದನ್ನ ಹಿಡಿದು ಕಟ್ಟಿ ಹಾಕಿ ಎಳ್ಕೊಂಡು ಬರ್ತಾನೆ ತನ್ನ ಒಳಗಡೆ ನೋಡುವ ಹಾಗೆ. ಇದು ಅಂತಿಂತ ಕೆಲಸವಲ್ಲ, ಏನೋ ಬಾಯ್ದು ಹೇಳ್ಬೋದು. ಇದಕ್ಕೆ ಏನು ಆ ಧೀರ ಧೀರ ಧೈರ್ಯ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಬೇಕು ಅಂದ್ರೆ ಯಾವ ಯುದ್ಧದಲ್ಲೂ ಇಲ್ಲ, ಯಾವ ಎಲ್ಲೂ ಇಲ್ಲ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತಂದ್ರೆ ಅದಕ್ಕಿಂತ ಮಿಗಿಲಾದ ಒಂದು ಧೀರತ್ವ ಧೈರ್ಯ ಅಂತಕ್ಕಂಥದ್ದು ಮತ್ತೊಂದಿಲ್ಲ. ಅದನ್ನ ಮಾಡಿದವನು ಧೀರ ಅವನಷ್ಟೇ. ಯಾಕೆ? ಹೀಗೆ ಕಾಳಿದಾಸ ಹೇಳ್ತಾರಲ್ಲ, ಪ್ರತ್ಯಸ್ತಿ ಭೂತಾಮಪಿತಾಂ ಗಿರೀಶ ಕನ್ಯಾಂ ಗಿರೀಶೋ ನುಮೇನೆ. ಪ್ರತ್ಯಕ್ಷ ಭೂತಾಮಪಿತಾಂ ಸಮಾಧೇಹೇ ಗಿರೀಶ ಕನ್ಯಾಂ ಗಿರೀಶೋ ನುಮೇನೆ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಃ. ಧೀರ ಒಳ್ಳೆ ಡೆಫಿನೇಷನ್ ಕಾಳಿದಾಸ ಕೊಟ್ಟಿರ್ತಕ್ಕ. ಯಾರು ಧೀರ? ಎಲ್ಲೋ ಕಾಡಿನಲ್ಲಿ ಅಲ್ಲಿ ಏನು ಸಿಕ್ಕಲ್ಲ ಸ್ವಾಮಿ, ಒಂದ್ ಸೇವಣ್ಣು ಸಿಕ್ಕಲ್ಲ, ಒಂದ್ ಇದು ಸಿಕ್ಕಲ್ಲ, ಒಂದ್ ಯಾವುದು ಸಿಕ್ಕಲ್ಲ. ಅಂತ ಕಡೆ ಹೋಗ್ಬಿಟ್ಟು ಆಮೇಲೆ ನೋಡೋದಕ್ಕೆ ಏನೂ ಇಲ್ಲ, ಸಿನಿಮಾ ಇಲ್ಲ, ನಾಟಕ ಇಲ್ಲ, ಎಂತದಿಲ್ಲ, ಟಿವಿ ಇಲ್ಲ, ಎಂತ ಫೋನ್ ಏನೂ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಓಹೋ ನಾನು ಎಲ್ಲವನ್ನು ತ್ಯಾಗ ಮಾಡಿ ನೋಡಿ ಏನು ನೋಡ್ತಾ ಇಲ್ಲ ಅಂದ್ರೆ ನೋಡೋದಕ್ಕೆ ವಿಷಯವೇ ಇಲ್ವಲ್ಲಪ್ಪ ಅಲ್ಲಿ. ಎಲ್ಲಿ ಯಾವುದೋ ಕಾಡಲ್ಲಿ ಹೋಗ್ಬಿಟ್ಟು ನಾನು ಏನು ನೋಡ್ತಾ ಇಲ್ಲ, ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಹೇಳ್ಬಿಟ್ರೆ ಅದ್ಯಾವ ದೊಡ್ಡ ವಿಚಾರನಪ್ಪ. ಅಲ್ಲಿ ಆಸಕ್ತಿಯನ್ನು ಉಂಟು ಮಾಡುವುದಕ್ಕೆ, ನೋಡುವುದಕ್ಕೆ, ಕೇಳುವುದಕ್ಕೆ ವಿಷಯವೇ ಇಲ್ವಲ್ಲ, ಕಾಡದು. ಇದನ್ನ ನಾವು ಧೀರ ಅಂತ ಹೇಳ್ತಾ ಇಲ್ಲ. ಮತ್ತೆ ಯಾರನ್ನ? ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ. ಇವರು ವಿಕಾರ ಹೇತೌ, ಒಳ್ಳೆ ಎಲ್ಲೋ ಯಾವುದೋ ಒಂದು ಸ್ಥಿತಿನಲ್ಲಿದ್ದಾನೆ, ಅಲ್ಲಿ ಮನಸ್ಸು ವಿಕಾರವಾಗುವುದಕ್ಕೆ ಬೇಕಾದಷ್ಟು ಮಾರ್ಗ ಇದೆ, ಇದಿದೆ ಅದಿದೆ ಮತ್ತೊಂದಿದೆ, ಏನೇನೋ ನಮ್ಗೆ ಹೇಳೋಕ್ಕೂ ಗೊತ್ತಿಲ್ಲ ಅಲ್ವಾ. ಮನಸ್ಸು ವಿಕಾರ ಆಗೋದಕ್ಕೆ ಬೇಕಾದಷ್ಟು ಇವಾಗ ಇವತ್ತಿದೆ ಅದೆಲ್ಲ. ಹಾಗಿದ್ದರೂ ಕೂಡ, ಅಂತಹ ಸ್ಥಿತಿಯಲ್ಲಿ ನಿಂತಿದ್ದರೂ ಕೂಡ ಅವನು ಯಾವನ ಮನಸ್ಸು ಯಾವ ವಿಕಾರವನ್ನು ಹೊಂದುವುದಿಲ್ಲವೋ ಅವನನ್ನ ಧೀರ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗೆ ಇಲ್ಲೂ ಕೂಡ ಅವನು ಧೀರ. ಅವನು ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ ಯೇಷಾಂ ಚೇತಾಂಸಿ ಅಂತ. ಮತ್ತು ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ. ಇಲ್ಲಿ ಕಂಠೋಕ್ತವಾಗಿ ಹೇಳ್ಬಿಟ್ಟಿದ್ದಾರೆ. ಏನು? ಪಶ್ಯತೆ. ಪಶ್ಯತೆ ಅಂದ್ರೇನು? ಪಶ್ಯತಿ ಅಂತ ಅರ್ಥ. ಅದು ಆರ್ಷ ಪ್ರಯೋಗ. ಪಶ್ಯತೆ ಅಂತಕ್ಕಂಥದ್ದು ಆತ್ಮನೇ ಪದ ಪ್ರಯೋಗ. ಇದು ಪರಸ್ಮೈ ಪದಿ. ಇದು ಪಶ್ಯತಿ ಅಂತಕ್ಕಂಥದ್ದು ದೃಶ್ಯ ಫ್ಲೆಶ್ ಅನ್ನೋ ಧಾತುವಿನಲ್ಲಿ. ಮತ್ತೆ ಇದು ಪರಸ್ಮೈ ಪದಿ ಪ್ರಯೋಗ, ಪಶ್ಯತಿ ಅಂತ ಅರ್ಥ. ಯಾರು? ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ. ಇವರು ಸಂರಾಧಕರು. ಇವರಿಗೆ ಸಂರಾಧಕರು ಅಂತ ಹೆಸರು. ಇವರು ಪಶ್ಯತೆ ಯಾವಾಗ? ನಿಷ್ಕಲಂ ಧ್ಯಾಯಮಾನ ಅಂತ ಹೇಳಿದ್ರಲ್ಲ. ಸಂರಾಧ ಧ್ಯಾನ, ಪ್ರಣಿಧಾನ, ಭಕ್ತಿ ಅಂತ.
ಹಾಗೆ ಅವರು ಅದು ಜಾಯಮ ಅವರು ಕಾಣ್ತಾ ಪಶ್ಯತಿ ಅಂತ ನೋಡಪ್ಪ ಕಂಠೋಕ್ತವಾಗಿ ಹೇಳಿದ್ದಾರೆ ಅಂತೇಳಿ. ಇನ್ನೊಂದೇನು ಇತಿ ಚೈವ ಮಾಧ್ಯ ಅಂತ ಹೇಳ್ಬಿಟ್ಟು, ಅಂದ್ರೆ ಎಷ್ಟೋ ಬೇಕಾದಷ್ಟು ಇದೆ ಅಲ್ವಾ. ಇಷ್ಟನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ, ನಾವು ಶ್ರುತಿ ಹೇಳ್ತಾ ಇದ್ದೇವೆ. ಮತ್ತೆ ಸ್ಮೃತಿಯನ್ನ ಸ್ಮೃತಿಯಲ್ಲಿ ನೋಡೋದಾದ್ರೂ ಕೂಡ ನೋಡಪ್ಪ, ಮಹಾಭಾರತ ಸ್ಮೃತಿ ಅದಕ್ಕಿಂತ ಸ್ಮೃತಿ ಬೇಕಾ? ಮಹಾಭಾರತದಲ್ಲಿ ಯಾವುದಾದರೂ ಒಂದು ಭಾಗ ಅಥವಾ ಯಾವುದಾದ್ರೂ ಒಂದು ಇಲ್ಲ ಅಂತ ಆಗ್ಬಿಟ್ರೆ, ಈಗ ಮಹಾಭಾರತದಲ್ಲಿ ಅಂದ್ರೆ ಇಲ್ಲ ಅಂತ ಆಗ್ಬಿಟ್ರೆ ಅದು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಅರ್ಥ ಆಗ್ತದೆ. ಅಂದ್ರೆ ಏನು? ಪ್ರಪಂಚದಲ್ಲಿ ಏನೇನು ಇದೆ, ಏನೇನು ಅಂದ್ರೆ ಏನು? ಎಲ್ಲವೂ ಕೂಡ, ಎಲ್ಲವೂ ಅಂದ್ರೆ ಏನು? ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ, ಅವೆಲ್ಲವೂ ಕೂಡ ಮಹಾಭಾರತದಲ್ಲಿ ಅಡಕ ಮಾಡಿಬಿಟ್ಟಿದ್ದಾರೆ, ಅಡಕವಾಗಿ ಬಿಟ್ಟಿವೆ. ಅಲ್ಲಿ ಇಲ್ಲ ಅಂದ್ರೆ ಎಲ್ಲೂ ಇಲ್ಲ ಅಷ್ಟೆ. ಹಾಗೆ ಅಂತ ಮಹಾಭಾರತ ಶ್ರುತಿ ಹೇಳ್ತಾ ಇದೆ, ಶ್ರುತಿರಪಿ ಯಂ ವಿನಿದ್ರಾಜಿತ ಶ್ವಾತಾಃ ಸಂತುಷ್ಟಾ ಸಂಯತೇಂದ್ರಿಯಾ. ಯಾರು ನಿದ್ರೆಯನ್ನ ಗೆದ್ದು ನಿದ್ರೆಯನ್ನ ಗೆದ್ದಿದ್ದಾರೆ, ಜಿತಶ್ವಾಸಃ ತಮ್ಮ ಪ್ರಾಣಾಯಾಮ ಪರಾಯಣದವರು. ಅಂದ್ರೆ ಏನು? ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಯಾಕೆ? ಉಚ್ಛ್ವಾಸ ನಿಶ್ವಾಸಗಳೇ ಯಾವುದಕ್ಕೆ ಕಾರಣ? ಉದ್ವೇಗ ಮತ್ತೆ ಶಾಂತಿಗೆ ಕಾರಣ ಅಷ್ಟೇ, ಇನ್ನೇನು ಇಲ್ಲ ಸ್ವಾಮಿ. ನೋಡಿ, ಎಲ್ಲೋ ಹೋಗ್ತಾ ಇದ್ದೀವಿ, ಓಡ್ಕೊಂಡು ಬಂದ್ಬಿಟ್ಟ ಆಸ್ಪತ್ರೆಗೆ ಬಂದ್ಬಿಟ್ಟು, ಡಾಕ್ಟ್ರೇ ನನಗೆ BP ಚೆಕ್ ಮಾಡಿ ಅಂತ ಹೇಳಿದ. ಡಾಕ್ಟ್ರ್ ಹೇಳಿದ್ರು, ಈಗ ಚೆಕ್ ಮಾಡೋಕ್ ಆಗೋದಿಲ್ಲಪ್ಪ, ನೀನು ಅರ್ಧ ಗಂಟೆ ಸುಮ್ಮನೆ ನೋಡು, ಪಕ್ಕದಲ್ಲಿ ಹಾಸಿಗೆ ಇದೆ, ಅಲ್ಲಿ ಮಲಕೊಂಡಿರು ಅಂತ ಹೇಳಿದ್ರು. ಯಾಕೆ? ಆ ಉದ್ವೇಗ ಇತ್ತು. ಉದ್ವೇಗ ಇರೋದ್ರಿಂದ ಏನಾಗಿದೆ, ಅವ್ರ ಉಚ್ಛ್ವಾಸ ನಿಶ್ವಾಸಗಳ ಮೇಲೆ ಹಿಡ್ತಾ ಇಲ್ಲ, ಜಾಸ್ತಿ ಏರಿಳಿತ ಆಗಿದೆ, ಅಲ್ಲಿಗೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೋ ಏನಾಗುತ್ತೆ. ಹಿಂದೇನೋ ಒಂದಾಯ್ತು, ಕಮ್ಮಿ ಆಗೋಯ್ತು. ಹೀಗೆ ಉಚ್ಛ್ವಾಸ ನಿಶ್ವಾಸವನ್ನ ಹಿಡಿತದಲ್ಲಿ ಇಟ್ಟುಕೊಂಡರೆ ಆಗೇನಾಗುತ್ತೆ? ಮನಸ್ಸಿನ ಸ್ಥಿತಿ ಸಮನಾಗಿರುತ್ತೆ ಅಷ್ಟೆ. ಅದು ಧ್ಯಾನಕ್ಕೆ ಯೋಗ್ಯವಾದ ಸ್ಥಿತಿ ಅಂತ ಹೇಳಿ ಇವರು ಜಿತಶ್ವಾಸರು ಅಂದ್ರೆ ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಮತ್ತೆ ನಿದ್ರೆಯನ್ನು ಗೆದ್ದಿದ್ದಾರೆ. ಅದಕ್ಕೆ ಅರ್ಜುನ ನಿದ್ರೆಯನ್ನು ಗೆದ್ದ ಸಾಕ್ಷಿ. ಗುಡಾಕೇಶ, ಗುಡಾಕ ನಿದ್ರೆ, ಈಶ ಅಂದ್ರೆ ಗೆದ್ದವನು. ಹೌದಾನೆ? ಅದೆಲ್ಲ ಅರ್ಥ ಮಾಡ್ತಾರೆ. ಗುಡಾಕೇಶ ಅಂದ್ರೆ ಆ ಒಂದು ಕೂದಲು ಆ ತರ ಇತ್ತು ಅವನಿಗೆ, ಮುದ್ದೆ ತರ ಇತ್ತು ಅಂತ ಅದು ಬೆಲೆ. ಆದ್ರೂ ಗುಡಾಕೇಶ ಇದು ಅರ್ಥ ಸರಿ. ಗುಡಾಕ ಈಶ, ಗುಡಾಕ ನಿದ್ರೆ, ಈಶ ಅಂದ್ರೆ ಗೆದ್ದವ. ವಿನಿದ್ರ ಆಮೇಲೆ ಸಂತುಷ್ಟ, ಇವೆರಡೂ ಇದ್ದ ಮೇಲೆ ಅವನು ಸಂತುಷ್ಟನಾಗೇ ಇರ್ತಾನೆ. ಇದು ಯಾತ್ರೆಯಿಂದ ಬರುತ್ತೆ? ಸಂಯತೇಂದ್ರಿಯ, ಇಂದ್ರಿಯ ಸಂಯಮನದಿಂದ. ಇಂತಹ ಯೋಗಿಗಳು ಯಾರು? ಯುಂಜಾನಾಹ. ಯುಂಜಾನ ಅಂತಂದ್ರೆ ಯೋಗವನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥವ್ರು. ಈ ರೀತಿಯಾಗಿ ಯೋಗ ಅನುಷ್ಠಾನ ಮಾಡೋದು ಇವತ್ತಿನ ಯೋಗ ಅಲ್ಲ. ಈ ಯೋಗನ ಅನುಷ್ಠಾನ ಮಾಡ್ತಾ ಇದ್ದವರು ಏನ್ ಮಾಡ್ತಾರೆ? ಜ್ಯೋತಿ ಪಶ್ಯಂತಿ. ನೋಡಿ, ಇಲ್ಲೂ ಕೂಡ ಪಶ್ಯಂತಿ ಎಂದು ಕಂಠೋಕ್ತವಾಗಿ ಹಾಕಿಬಿಟ್ಟಿದ್ದಾರೆ. ಅವರು ಕಾಣ್ತಾರಪ್ಪ ಅಂದ್ಬಿಟ್ಟು ಅಂತ ಹೇಳಿ ತಸ್ಮೈ ಯೋಗಾತ್ಮನೇ ನಮಃ ಅಂತ ಹೇಳಿ ಆ ಭಗವಂತ ವಾಸುದೇವ ಭಗವಂತ ಅವನಿಗೆ ನಮಸ್ಕಾರ. ಅಂಥವು ನೀನು ಹೋಗ್ತಾನೆ, ಪರಮಾತ್ಮ ನೀನು. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತ ಹೇಳೋದು. ಸಾಮಾನ್ಯವಾಗಿ ನೋಡಿ, ಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಹೊರತು ರಾಮ ಪರಮಾತ್ಮ ಅಂತ ಏನು ಹೇಳೋದಿಲ್ಲ. ರಾಮನೋ ಪರಮಾತ್ಮನೇ, ಅದು ಬೇರೆ ವಿಚಾರ. ಆದರೂ ಕೂಡ ವ್ಯವಹಾರದಲ್ಲಿ ಕೃಷ್ಣ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು, ರಾಮ ಪರಮಾತ್ಮ ಅಂತ ಹೇಳೋದು ಕಡಿಮೆ. ಹೇಳ್ಬೋದೇನೋ ಗೊತ್ತಿಲ್ಲ, ಕಡಿಮೆ ಇರ್ಲಿ. ಆಮೇಲೆ ಇನ್ನೊಂದು ಅಲ್ಲೇ ಇದೆ ಉದ್ಯೋಗ ಪರ್ವದಲ್ಲಿ ಸರ್, ಯೋಗಿ ನಸ್ತಂ ಪ್ರಪಶ್ಯ. ಯಾಕೆ ಅಂದ್ರೆ ನೋಡಿ, ಪಶ್ಯಂತಿ ಅಂತ ಅನ್ನೋದನ್ನ ಕಂಠೋಕ್ತವಾಗಿ ಹಾಕಿದ್ದಾರಲ್ಲಪ್ಪ ನೋಡು ಅಂತ
ಇವನು ಪ್ರತ್ಯಕ್ಷ ಪ್ರಮಾಣ ಹೇಳಿದ್ನಲ್ಲ ಕೊಡಿ ನಮಗೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ. ಅವನಿಗೋಸ್ಕರ ಹೇಳ್ತಕ್ಕಂಥ ಮಾತಿದು. ಇದು ಬ್ರಹ್ಮವನನ್ನು ಅವ್ರು ಕಾಣ್ತಾರೆ ಅಂದ್ಬಿಟ್ಟು ಓಹೋ ಹಾಗಾದ್ರೆ ಯೋಗಿಗಳು ಕಾಣಬಹುದಾ? ಬ್ರಹ್ಮವು ಕಾಣುವುದಕ್ಕೆ ವಿಷಯವಾಗಿದ್ದಾನ, ದೃಷ್ಟಿಗೆ ವಿಷಯವಾಗಿದ್ದಾನ? ಅಯ್ಯೋ ನ ದೃಷ್ಟೇರ್ ದ್ರಷ್ಟಾರಂ ಪಶ್ಯೇತ್ ವಾಕ್ಯ ಇದೆಯಲ್ಲ, ಇದು ಇಲ್ಲಿಗೆ ಇವನ್ ಹೇಳಿ ಕೇಳಿದ್ನಲ್ಲ ಅದು ಕೇಳ್ತಾ ಇದಾರೆ ಅಷ್ಟೇ. ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಯೋಗಿನಃ ತಂ ಪ್ರಪಶ್ಯಂತಿ. ಪ್ರಪಶ್ಯಂತಿ ಅಂತಂದ್ರೆ ಏನು? ಪ್ರಕರ್ಷೇಣ ಪಶ್ಯಂತಿ. ಪ್ರಕರ್ಷೇಣ ಅಂತಂದ್ರೆ ಏನು? ಚೆನ್ನಾಗಿ ನೋಡ್ತಾ ಲೈಟ್ ಚೆನ್ನಾಗಿರುತ್ತೆ ಅಂತ ಅರ್ಥವಲ್ಲ. ಯೋಗಿನ ಪ್ರಪಶ್ಯಂತಿ ಅಂದ್ರೆ ಅವನ ಸ್ವರೂಪ, ಅವನನ್ನ ಸ್ವರೂಪತಃ ಪಶ್ಯಂತಿ ಇತ್ಯರ್ಥ. ಅವನ ಸ್ವರೂಪ, ಪರಮಾರ್ಥ ಸ್ವರೂಪದಿಂದ ಅವನನ್ನು ನೋಡ್ತಾನೆ. ಯಾವುದ್ಯಾವುದೋ ವಿಶೇಷ ಇರ್ತಕ್ಕಂಥ ಸ್ವರೂಪ ಅಲ್ಲ. ವಿಶೇಷ ಇರ್ತಕ್ಕಂಥ ಸ್ವರೂಪ ಯಾವುದು? ಕೃಷ್ಣ ನೋಡ್ತಾನೆ. ಅದನ್ನು ಬಿಟ್ಟು ಭಗವಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮ್ ಅಂತ ಹೇಳ್ತಾನೆ. ಅದನ್ನು ಕೂಡ ಆವಾಗ ಯಾವ ಕೃಷ್ಣ ಅದು? ಅದು ಆ ವಿಶೇಷವುಳ್ಳ ಕೃಷ್ಣ ಅಲ್ಲ, ಅದು ಪರಮಾತ್ಮ, ಪರಮಾರ್ಥ ಕೃಷ್ಣ ಅದು. ಹಾಗೆ ವೈಷ್ಣವಲ್ಲಿ ಭಗವಂತಂ, ಇದು ಭಗವಂತ ಅಂದ್ರೆ 6 ಮೊನ್ನೆ ಹೇಳಿದ್ರಲ್ಲ 6 ಗುಣಗಳಿರ್ತಕ್ಕಂಥದ್ದು. ಜ್ಞಾನ ಐಶ್ವರ್ಯ ಶಕ್ತಿ ವರವೀರ್ಯ ತೇಜೋಭಿ ಸದಾ ಸಂಪನ್ನ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು 6 ಗುಣಗಳು. ಇವನಿಗೆ ಹೆಸರಾಯಿತು ಭಗವಂತ. ಭಗವಂತ ಉತ್ಪತ್ತಿಂಚ ಪ್ರಳಯ, ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಆಗತಿಂ ಗತಿ, ಇದು ಇದೆಯಲ್ಲ. ವೇತ್ತಿ ವಿದ್ಯಾಮ ವಿದ್ಯಾಂಚ, ಅವನು ಭಗವಾನ್. ಸವಾಚ್ಯೋ ಭಗವಾನಿತಿ. ಇದು ಇಂಥವನು ಕಂಡುಕೊಳ್ತಾರೆ ಅಂತ ಹೇಳಿ ಇದು ಚೈವ ಮಾದ್ಯ. ಆದ್ಯಾಹ ಅಂದ್ರೇನು? ಆದ್ಯಾಹ ಶ್ರುತಯ. ಇಲ್ಲೂ ಅಷ್ಟೇ ಆದ್ಯ ಆದ್ಯಾಹ ಶ್ರುತಯ. ಶ್ರುತಿ ಬೇಕಾದಷ್ಟು ಇದೆಯಲ್ಲಪ್ಪ. ನೋಡ, ಪ್ರತ್ಯಕ್ಷ ಪ್ರಮಾಣ ಬೇಕು ಅಂದೆಲ್ಲ ತಗೊಳ್ಳಿ, ಅವ್ರು ಹೇಳ್ತಾ ಇದ್ದಾರೆ ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಿ ಇದು ಅಪಿಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಅಂತಕ್ಕಂಥದ್ದು. ಇದು ಏನು ಈ ಒಂದು ಪ್ರಮಾಣ ಇದಕ್ಕೆ? ಇದು ಪ್ರಸಂಗ ಇದೆ. ಅವನು ಕೇಳಿದ್ನಲ್ಲ, ಯಾಕೆ ಇದು ಅವನೊಬ್ಬನೇ ಕೇಳಿಲ್ಲ ಪೂರ್ವ ಪಕ್ಷಿ, ನಮಗೂ ಇರ್ತಕ್ಕಂಥ ಇವತ್ತಿಗೂ ಇದೆ ಇದು. ಎಷ್ಟು ಹೇಳಿದ್ರು ಕೂಡ ಸ್ವಾಮಿ ಎಲ್ಲ ಅರ್ಥ ಆದರೂ ಕೂಡ ಯಾಕೋ ಇದು ಏನೇ ಆಗಲಿ ಸ್ವಾಮಿ, ಎದುರು ನೋಡಿದ್ರೆ ಸಮಾಧಾನ ಸ್ವಾಮಿ, ಏನೋ ಒಂದು ಹೇಳಿಬಿಡ್ತಾರೆ ಅಲ್ವಾ, ಇವತ್ತಿಗೂ ಇದೆ. ಆದ್ದರಿಂದ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸೂತ್ರವನ್ನ ಈ ಒಂದು ಸಂರಾಧನ ಕಾಲದಲ್ಲಿ ಯೋಗಿಗಳು ಕಾಣುತ್ತಾರೆ ಪರಮಾತ್ಮನನ್ನ. ಅದಕ್ಕೆ ಪ್ರಮಾಣ ಏನಪ್ಪ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ. ಅದೇನು? ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ ಅಲ್ಲಿ ಹೇಳಿದ್ದಾರೆ. ಇಂಥವ್ರು ನೋಡಿದ್ದಾರೆ, ಇವತ್ತಿಗೂ ಹೇಳ್ತಾ ಇದ್ದಾರೆ, ಮಹಾತ್ಮರಿದ್ದಾರೆ ಹೇಳ್ತಾರೆ. ನಾನು ನೋಡಿದ್ದೇನೆ ಕಣೆಯ, ನೀನು ಬಾರಿ ಹಾಕು, ನಿನಗೂ ಬಾರಿ ಹಾಕಿ ತೋರಿಸ್ತೀನಿ. ಹೀಗೆ ಈ ಒಂದು ಸೂತ್ರ ಇದು. ಮತ್ತೆ ಮುಂದಿನ ಸೂತ್ರ ಈ ಆಯ್ತು. ವಿಶೇಷ ಇದೆ, ನಿರ್ವಿಶೇಷ ಸವಿಶೇಷ ಅಲ್ವಾ? ಇದು ಎರಡೂ ಹೇಗೆ ಹೊಂದುತ್ತೆ ಒಂದು ತತ್ವಕ್ಕೆ ಎಂದು ಹೇಳಿದವರು. ಒಂದು ತತ್ವ ಇದೆ, ಅದಕ್ಕೆ ವಿರುದ್ಧವಾದ 2 ಗುಣಗಳು ಒಂದೇ ಕಾಲದಲ್ಲಿ ಹೊಂದುವುದಕ್ಕೆ ಸಾಧ್ಯವಾ? ಹೊಂದೋದಿಲ್ಲ. ಇದು ವಿರುದ್ಧವಾದ ಗುಣಗಳು, ಸವಿಶೇಷ ಅಥವಾ ನಿರ್ವಿಶೇಷತ್ವ ಅಂತಕ್ಕಂಥದ್ದು. ಅಂದ್ರೆ ಅದಕ್ಕೆ ಮುಂದೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.